ನಮಸ್ತೆ, ನಾನು ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೇನೆ. ಇಲ್ಲ ಒಂದು ಬಿಗ್ ಬ್ಯಾಂಗ್ ಥಿಯರಿ ಅಂತಾರೆ ಇದಕ್ಕೆ. ಶತಕೋಟಿ ವರ್ಷಗಳ ಹಿಂದೆ ಬ್ರಹ್ಮಾಂಡದಲ್ಲಿ ಒಂದು ಆಸ್ಫೋಟ ನಿರ್ಮಾಣ ಆಗುತ್ತೆ. ಅದಕ್ಕೆ ಸೂಪರ್ ನೋವಾ ಅಂತಾರೆ. ಯಾವಾಗ ದಿನನಿತ್ಯ ಬ್ರಹ್ಮಾಂಡದಲ್ಲಿ ಈ ಥರದ ಸೂಪರ್ ನೋವಾಗಳು ನಡೀತಾನೇ ಇರುತ್ತೆ, ಆಸ್ಫೋಟ. ಆದರೆ ಶತಕೋಟಿ ವರ್ಷಗಳ ಹಿಂದೆ ನಡೆದಂಥ ಸೂಪರ್ ನೋವಾ ಆಸ್ಫೋಟದ ಕಾರಣಕ್ಕೆ ಬ್ರಹ್ಮಾಂಡದಲ್ಲಿ ಎಲ್ಲೆಲ್ಲೂ ಚೂರುಗಳು ಸಿಡಿದು ಬಿಡುತ್ತೆ. ಆ ರೀತಿ ಚೂರುಗಳು ಸಿಡಿದು ಬಿದ್ದಾಗ ನಮ್ಮ ಸಂಸಾರ ನಿರ್ಮಾಣ ಆಗಿದೆ. ನಮ್ಮ ಸಂಸಾರ ಅಂದರೆ ಸೂರ್ಯ ಮತ್ತು ಸೂರ್ಯನ ಸಂಸಾರ, ಎಲ್ಲ ಗ್ರಹಗಳು, ಉಪಗ್ರಹಗಳು ಎಲ್ಲನೂ ಸೇರಿ ನಮ್ಮ ಸಂಸಾರ. ಸೊ ಈ ನಮ್ಮ ಸಂಸಾರದಲ್ಲಿ ಒಂದು ಸಂಬಂಧ ಇದೆ. ಪ್ರತಿಯೊಂದಕ್ಕೂ ಒಂದು ಸಂಬಂಧ ಇದೆ. ಈಗ ನಾವು ಕೂತಿದ್ದೀವಿ, ನಿಂತಿದ್ದೀವಿ, ನಮಗೂ ಭೂಮಿಗೂ ಸಂಬಂಧ ಇದೆ. ಭೂಮಿಯಿಂದ ನಮಗೆ ಮೇಲೆ ಅಂತರದಲ್ಲೇ ನಿಲ್ಲಕ್ಕೆ ಆಗಲ್ಲ. ಗುರುತ್ವಾಕರ್ಷಣೆ ಶಕ್ತಿ, ಗ್ರಾವಿಟೇಷನಲ್ ಫೋರ್ಸ್ ನಮ್ಮನ್ನು ಹಿಡಿದಿಟ್ಟಿದೆ. ಅದೇ ಥರ ಪೃಥ್ವಿಗೂ ಚಂದ್ರನಿಗೂ ಸಂಬಂಧ ಇದೆ. ನಡುವೆ ನಾವು ಖಾಲಿ ಜಾಗ ಇದೆ ಅಂತ ಇಲ್ಲ. ದೇರ್ ಇಸ್ ಎನರ್ಜಿ. ಅದೇ ಥರ ಎಲ್ಲ ಗ್ರಹಗಳು ಸಹಿತ ಇವತ್ತು ಪೃಥ್ವಿ ತನ್ನ ಜೊತೆಗೆ ಚಂದ್ರನನ್ನು ಕಟ್ಟಿಕೊಂಡು ಸೂರ್ಯನ ಪರಿಭ್ರಮಣೆ ಮಾಡುತ್ತೆ. ಅದೇ ಥರ ಎಲ್ಲ ಗ್ರಹಗಳು ಸೂರ್ಯನ ಪರಿಭ್ರಮಣೆ ಮಾಡುತ್ತೆ. ಹಾಗೆ ಅದು ಸೂರ್ಯನಿಗೂ ಪೃಥ್ವಿಗೂ ಏನು ಸಂಬಂಧ? ಅದು ಪೃಥ್ವಿ ಸೂರ್ಯನಿಂದ ಸುಮಾರು 9 ಕೋಟಿ ಮೈಲುಗಳ ದೂರದಲ್ಲಿದೆ. ಆದರೂ ಸಹಿತ ಸೂರ್ಯನ ಸುತ್ತ ಪರಿಭ್ರಮಣೆ ಮಾಡುತ್ತೆ. ಅದೇ ಥರ ಎಲ್ಲ ಗ್ರಹಗಳು ಮಾಡುತ್ತೆ. ಸೊ ನಾವು ತಿಳ್ಕೊಂಡಿದ್ದೀವಿ, ನಡುವೆ ಇಷ್ಟೊಂದು ಜಾಗ, ಖಾಲಿ ಜಾಗ ಇದೆ, ಸ್ಪೇಸ್ ಇಲ್ಲ. ಇಟ್ ಈಸ್ ಅ ಫುಲ್ ಆಫ್ ಎನರ್ಜಿ. ಶಕ್ತಿ, ಚೈತನ್ಯ ಇದೆ, ಎನರ್ಜಿ ಇದೆ. ಸೂರ್ಯ ಒಂದು ಕಡೆ ಸ್ಥಿರ ಆಗಿದ್ದಾನೇನ? ಇಲ್ಲ. ಸೂರ್ಯನೂ ಒಂದು ಕಡೆ ಸ್ಥಿರ ಇಲ್ಲ. ಎಲ್ಲ ತನ್ನ ಸಂಸಾರವನ್ನು ಕಟ್ಟಿಕೊಂಡು ಕ್ಷೀರಪಥದಲ್ಲಿ ಅನಂತರ ಕಡೆಗೆ ಚಲನೆಯಲ್ಲಿದ್ದಾನೆ. ಮಿಲ್ಕಿ ವೇ, ಆಕಾಶ ಗಂಗೆ ಅಂತಾರೆ. ಸೊ ನಮ್ಮ ಕ್ಷೀರಪಥದಲ್ಲಿ ಇಂಥ ಎಷ್ಟೋ ಸೂರ್ಯರಿದ್ದಾರೆ, ಅವರದ್ದೇ ಆದಂಥ ಸಂಸಾರಗಳಿದೆ. ನಾವು ಬ್ರಹ್ಮಾಂಡದಲ್ಲಿ ಇಂಥ ಎಷ್ಟೋ ಕ್ಷೀರಪಥಗಳಿವೆ, ಗ್ಯಾಲಾಕ್ಸಿ ಕ್ಷೀರಪಥಗಳಿವೆ. ಬ್ರಹ್ಮಾಂಡದ ವೈಶಾಲ್ಯತೆ ಅರ್ಥ ಆಗುತ್ತೆ. ಈ ಬ್ರಹ್ಮಾಂಡದಲ್ಲಿ ನಮ್ಮದು ಪೃಥ್ವಿ, ನಾವು ಏನು ನಗಣ್ಯ, ಲೆಕ್ಕಕ್ಕೆ ಇಲ್ಲ. ಶುಭ್ರವಾದ ಆಕಾಶ ನೋಡಬೇಕು. ಅಮಾವಾಸ್ಯೆ ದಿವಸ ಎಷ್ಟೊಂದು ನಕ್ಷತ್ರಗಳು ಕಾಣ್ತಾ ಇರುತ್ತೆ, ಗ್ರಹಗಳು ಕಾಣ್ತಾ ಇರುತ್ತೆ. ಯಾರೂ ಸಹಿತ ಸ್ವತಂತ್ರರಿಲ್ಲ, ಪರಸ್ಪರ ಬಂಧಿಸಲ್ಪಟ್ಟಿದ್ದಾರೆ. ಇದರಿಂದ ಎನರ್ಜಿ, ಶಕ್ತಿ, ಚೈತನ್ಯ, ಜೀವ ಅಂತಾರೆ. ಅದಕ್ಕೆ ಯೂನಿವರ್ಸಲ್ ಎನರ್ಜಿ ಅನಂತ ಶಕ್ತಿಯಿಂದ ಬಂಧಿಸಲ್ಪಟ್ಟಿದ್ದಾರೆ. ಯಾರೂ ಸ್ವತಂತ್ರ ಇಲ್ಲ. ಸೊ ನಾವು ತಿಳ್ಕೊಂಡಿದ್ದೀವಿ ಸೂರ್ಯನಿಂದ ಮಾತ್ರ ನಮಗೆ ಬೆಳಕು ಬರುತ್ತೆ ಅಂತ. ಹೌದು, ಸೂರ್ಯನಿಂದ ಬೆಳಕು ಬರುತ್ತೆ. ಆದರೆ ಅದೇ ಹೊತ್ತಿಗೆ ಎಷ್ಟೊಂದು ನಕ್ಷತ್ರಗಳಿದೆ, ಕೋಟಿ ನಕ್ಷತ್ರಗಳಿಂದಲೂ ನಮಗೆ ಬೆಳಕು ಬರುತ್ತೆ. ಅದಕ್ಕೆ ಗಾಯತ್ರಿ ಮಂತ್ರ ಹೇಳುತ್ತೆ, ಭುವ ಸ್ವ ತತ್ಸವಿತುರ್ವರೆಣ್ಯಂ ಭಾರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಎಲ್ಲ ಗ್ರಹಗಳು, ಉಪಗ್ರಹಗಳು, ನಕ್ಷತ್ರಗಳು ಎಲ್ಲ ಕಡೆಯಿಂದ ಬರ್ತಕ್ಕಂಥ ಸೊ ಆ ಬೆಳಕು ನಮ್ಮ ಬುದ್ಧಿಶಕ್ತಿಯನ್ನು ಪ್ರಚೋದನೆ ಮಾಡಲಿ ಹೇಳುತ್ತೆ. ಅದಕ್ಕೆ ನಮ್ಮದು ಶ್ಲೋಕನೂ ಹೇಳುತ್ತೆ, ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ. ಕೋಟಿ ಸೂರ್ಯರಿಂದ ಬರ್ತಕ್ಕಂಥ ಬೆಳಕು ನಮ್ಮ ಬುದ್ಧಿಶಕ್ತಿಯನ್ನು ಪ್ರಚೋದನೆ ಮಾಡಲಿ ಅಂತ ಹೇಳುತ್ತೆ. ಬ್ರಹ್ಮಾಂಡದಲ್ಲಿ ಕೆಲಸ ಮಾಡ್ತಕ್ಕಂಥ ಈ ಜೀವ, ಶಕ್ತಿ, ಚೈತನ್ಯ ತನ್ನ ಇಚ್ಛಾಶಕ್ತಿಯ ಪ್ರಕಾರ ಸೊ ಆಕಾರವನ್ನು ಪಡಿತಕ್ಕಂಥ ಸಾಮರ್ಥ್ಯ ಅದಕ್ಕಿದೆ. ಹಸಿವು ನೀರಡಿಕೆಗಳಿಂದ ಮುಕ್ತವಾದಂಥ ಜೀವ, ಶಕ್ತಿ, ಚೈತನ್ಯ ಬ್ರಹ್ಮಾಂಡದಲ್ಲಿ ಕೆಲಸ ಮಾಡುತ್ತೆ. ಮತ್ತು ಅದರದ್ದೇ ಸ್ವಲ್ಪ ಭಾಗ ನಾವೇನು ತಿಳ್ಕೊಂಡಿದ್ದೀವಿ, ನಮ್ಮದು ಹ್ಯೂಮನ್ ವರ್ಲ್ಡ್ ಇರ್ಬೋದು, ವೆಜಿಟೇಬಲ್ ವರ್ಲ್ಡ್ ಇರ್ಬೋದು, ಆ್ಯನಿಮಲ್ ವರ್ಲ್ಡ್ ಇರ್ಬೋದು, ಎಲ್ಲ ಚರಾಚರ ವಸ್ತುಗಳು ಜೀವರಾಶಿ ಅಂತ ಹೇಳ್ತೀವಿ, ಇಲ್ಲಿ ಕೆಲಸ ಮಾಡುತ್ತೆ. ಅದಕ್ಕೆ ಬ್ರಹ್ಮಾಂಡದಲ್ಲಿರೋದು ಪ್ರಾಣ, ಜೀವ, ಶಕ್ತಿ, ಚೈತನ್ಯ ಅದು ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆ ನಿರಂತರವಾಗಿ ಕೆಲಸ ಮಾಡುತ್ತೆ. ಸೊ ನಮ್ಮ ಕೆಲಸಕ್ಕೆ ಆ ಪ್ರಾಣದ ಅವಶ್ಯಕತೆ ಇದೆ. ಧನ್ಯವಾದಗಳು.